ಮಹಾವಾರಾಹಿ ಎಂದ್ರೆ ಜಗನ್ಮಾತೆ ಶ್ರೀ ಲಲಿತಾ ತ್ರಿಪುರ ಸುಂದರಿಯ ದಿವ್ಯ ಸೇನೆಯ ಸರ್ವ ಸೇನಾಧಿಪತಿ. ಅವಳನ್ನ ದಂಡನಾಥ, ದಂಡಿನಿ, ಸೇನಾ ನಾಯಕಿ, ಪಂಚಮಿ, ವಾರ್ತಾಳಿ ಎಂಬ ಹೆಸರಿನಿಂದಲೂ ಆರಾಧಿಸಲಾಗುತ್ತೆ. ಅವಳು ಕೇವಲ ದುಷ್ಟರನ್ನ ಸಂಹರಿಸುವ ದೇವಿಯಲ್ಲ, ಧರ್ಮವನ್ನ ಸ್ಥಾಪಿಸುವ, ಭಕ್ತರನ್ನು ರಕ್ಷಿಸುವ, ಭಯವನ್ನು ನಿವಾರಿಸುವ, ಜ್ಞಾನವನ್ನು ನೀಡುವ ಪರಾಶಕ್ತಿಯ ಸ್ವರೂಪ. ಶ್ರೀವಿದ್ಯಾ ಉಪಾಸನೆಯಲ್ಲಿ ಮಹಾವಾರಾಹಿಗೆ ಅತ್ಯಂತ ಉನ್ನತ ಸ್ಥಾನವಿದೆ. ಮಹಾವಾರಾಹಿಯ ಉಗಮದ ಬಗ್ಗೆ ಎರಡು ಪ್ರಮುಖ ಸಂಪ್ರದಾಯಗಳಿವೆ. ವರಾಹ ಅವತಾರದ ಶಕ್ತಿ ಅಂದರೆ ಭಗವಾನ್ ವಿಷ್ಣುವು ಹಿರಣ್ಯಾಕ್ಷನನ್ನ ಸಂಹರಿಸಿ ಭೂಮಿ ದೇವಿಯನ್ನ ರಕ್ಷಿಸಲು ವರಾಹ ಅವತಾರವನ್ನ ತಾಳಿದಾಗ ಅವರ ದೈವಿಕ ಶಕ್ತಿಯ ಸ್ತ್ರೀ ಸ್ವರೂಪವೇ ವಾರಾಹಿ ಎಂದು ಕೆಲವು ಆಗಮಗಳು ಹೇಳುತ್ತವೆ. ಶ್ರೀ ಲಲಿತಾ ಪರಿವಾರದ ಶಕ್ತಿ ಅಂದರೆ ಲಲಿತೋಪಾಖ್ಯಾನದ ಪ್ರಕಾರ ಭಂಡಾಸುರನ ವಿರುದ್ಧ ಯುದ್ಧ ಮಾಡಲು ಶ್ರೀ ಲಲಿತಾ ಪರಮೇಶ್ವರಿ ಅನೇಕ ಶಕ್ತಿಗಳನ್ನ ಪ್ರಕಟಿಸಿದಳು. ಅವುಗಳಲ್ಲಿ ಸೈನ್ಯದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿದ ಶಕ್ತಿಯೇ ಮಹಾವಾರಾಹಿ. ಆದ್ದರಿಂದ ಅವಳಿಗೆ ದಂಡನಾಥ ಎಂದು ಬಿರುದು ದೊರೆಯಿತು. ಮಹಾವಾರಾಹಿಯ ರೂಪವು ಉಗ್ರವು, ಅದೇ ಸಮಯದಲ್ಲಿ ಅಪಾರ ಕರುಣೆಯಿಂದ ಕೂಡಿದುದು ಆಗಿದೆ. ವರಾಹಮುಖ, ಗಾಢ ಕೆಂಪು ಅಥವಾ ಶ್ಯಾಮವರ್ಣದ ಕಾಂತಿ, 3 ತೇಜೋಮಯ ಕಣ್ಣುಗಳು, 4, 6, 8 ಅಥವಾ 12 ಭುಜಗಳು, ಕೈಗಳಲ್ಲಿ ಹಲ, ಮುಸಲ, ದಂಡ, ಖಡ್ಗ, ಪಾಶ, ಅಂಕುಶ, ಗುರಾಣಿ, ಅಭಯ ಮತ್ತು ವರದ ಮುದ್ರೆಗಳು, ರತ್ನ ಕಿರೀಟ ಮತ್ತು ದಿವ್ಯಾಭರಣಗಳು, ಕೆಂಪು ಅಥವಾ ರಕ್ತವರ್ಣದ ವಸ್ತ್ರ, ಕೆಲವು ಸಂಪ್ರದಾಯಗಳಲ್ಲಿ ಮಹಿಷ, ಕೆಲವು ಕಡೆ ವರಾಹ, ಮತ್ತೆ ಕೆಲವು ಶ್ರೀವಿದ್ಯ ಚಿತ್ರಣಗಳಲ್ಲಿ ದಿವ್ಯ ರಥದೊಂದಿಗೆ ವರ್ಣಿಸಲಾಗಿದೆ. ಅವಳ ಮುಖ ದುಷ್ಟರಿಗೆ ಉಗ್ರವಾಗಿದ್ದರೂ ಭಕ್ತರಿಗೆ ಮಮತೆಯ ತಾಯಿಯಂತೆ. ಲಲಿತೋಪಾಖ್ಯಾನದ ಅತ್ಯಂತ ಪ್ರಮುಖ ಭಾಗವೇ ಭಂಡಾಸುರ ಯುದ್ಧ. ಭಂಡಾಸುರನು ದೇವತೆಗಳನ್ನು ಸೋಲಿಸಲು 3 ಲೋಕಗಳಲ್ಲೂ ಅಧರ್ಮವನ್ನು ಹರಡಿದನು. ದೇವತೆಗಳು ಶ್ರೀ ಲಲಿತಾ ಪರಮೇಶ್ವರಿಯನ್ನು ಶರಣಾದರು. ಅಮ್ಮನು ಚಿದಗ್ನಿಕುಂಡದಿಂದ ಪ್ರಾಕಟ್ಯಗೊಂಡು ತನ್ನ ದಿವ್ಯ ಸೇನೆಯನ್ನು ರಚಿಸಿದಳು. ಆ ಸೇನೆಯ ಮುಖ್ಯಸ್ಥಳಾಗಿ ಮಹಾವಾರಾಹಿಯನ್ನು ನೇಮಿಸಿದಳು. ಅವಳಿಗೆ ದಂಡನಾಥ ಎಂದು ಬಿರುದು ದೊರೆಯಿತು. ಮಹಾವಾರಾಹಿಯ ನೇತೃತ್ವದಲ್ಲಿ ದಿವ್ಯ ಸೇನೆ ಭಂಡಾಸುರನ ಅನೇಕ ಬಲಿಷ್ಠ ಸೇನಾಧಿಪತಿಗಳನ್ನ ಸಂಹರಿಸಿತು. ಅವಳು ಧರ್ಮ ರಕ್ಷಣೆಯ ಪ್ರತೀಕವಾಗಿ ಯುದ್ಧ ಭೂಮಿಯಲ್ಲಿ ಅಪಾರ ಶೌರ್ಯ ಪ್ರದರ್ಶಿಸಿದಳು. ಕೊನೆಯಲ್ಲಿ ಶ್ರೀ ಲಲಿತಾ ಪರಮೇಶ್ವರಿ ಭಂಡಾಸುರನನ್ನು ಸಂಹರಿಸಿದಾಗ ಆ ವಿಜಯದಲ್ಲಿ ಮಹಾವಾರಾಹಿಯ ಪಾತ್ರ ಅತ್ಯಂತ ಮಹತ್ವದ್ದಾಗಿತ್ತು. ಶ್ರೀ ಮಹಾವಾರಾಹಿಯ ಮಹತ್ವ ಎಂತದ್ದು ಗೊತ್ತಾ? ಮಹಾವಾರಾಹಿಯು ಧರ್ಮದ ರಕ್ಷಕಿ, ದುಷ್ಟ ಶಕ್ತಿಗಳ ಸಂಹಾರಿಣಿ, ಶ್ರೀವಿದ್ಯಾ ಸಾಧಕರಿಗೆ ರಕ್ಷಣಾ ದೇವತೆ, ಭಯವನ್ನು ಧೈರ್ಯವಾಗಿ ಪರಿವರ್ತಿಸುವ ಶಕ್ತಿ, ಶಿಸ್ತು, ನಿಯಮ ಮತ್ತು ಆತ್ಮಬಲದ ಸಂಕೇತ. ಅವಳ ದಂಡವು ಕೇವಲ ಶಿಕ್ಷೆಯ ಸಂಕೇತವಲ್ಲ, ಅದು ಧರ್ಮ ಮತ್ತು ನ್ಯಾಯವನ್ನ ಕಾಪಾಡುವ ಅಧಿಕಾರದ ಸಂಕೇತ. ಭಕ್ತಿಯಿಂದ ಆರಾಧಿಸಿದರೆ ಸಂಪ್ರದಾಯದಲ್ಲಿ ಈ ಫಲಗಳನ್ನ ಹೇಳಲಾಗಿದೆ. ಶತ್ರು ಭಯ ಕಡಿಮೆಯಾಗತ್ತೆ. ಮಹಾವಾರಾಹಿಯನ್ನ ಯಾಕೆ ಪೂಜಿಸ್ಬೇಕು? ಯಾಕಂದ್ರೆ ಶ್ರೀ ಮಹಾವಾರಾಹಿಯನ್ನ ಪೂಜಿಸೋದ್ರಿಂದ ಶತ್ರು ಭಯ ಕಡಿಮೆಯಾಗತ್ತೆ, ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗತ್ತೆ, ನಕಾರಾತ್ಮಕ ಪ್ರಭಾವಗಳಿಂದ ರಕ್ಷಣೆ ದೊರೆಯುತ್ತೆ, ನಾಯಕತ್ವದ ಗುಣ ವೃದ್ಧಿಯಾಗತ್ತೆ, ನ್ಯಾಯಸಮ್ಮತ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ, ಕುಟುಂಬದ ರಕ್ಷಣೆಗಾಗಿ ದೇವಿಯ ಕೃಪೆ ದೊರೆಯುತ್ತೆ, ಆಧ್ಯಾತ್ಮಿಕ ಸಾಧನೆಯಲ್ಲಿ ಸ್ಥಿರತೆ ಇರುತ್ತೆ. ಶ್ರೀ ಮಹಾವಾರಾಹಿಗೆ ವಿಶೇಷವಾಗಿ ಪೂಜೆ ಮಾಡುವ ದಿನಗಳು ಯಾವುದು ಅಂದ್ರೆ ಆಷಾಢ ಗುಪ್ತ ನವರಾತ್ರಿ, ಪಂಚಮಿ ತಿಥಿ, ಶುಕ್ರವಾರ, ಶ್ರೀವಿದ್ಯ ಸಂಪ್ರದಾಯದಲ್ಲಿ ಗುರೋಪದೇಶದಂತೆ ಆಚರಿಸುವ ವಿಶೇಷ ಪೂಜೆಗಳು. ಇವುಗಳನ್ನ ವಿಶೇಷವಾಗಿ ಮಹತ್ವದ್ದು ಎಂದು ಪರಿಗಣಿಸಲಾಗಿದೆ. ಓಂ ಶ್ರೀ ಮಹಾವಾರಾಹ್ಯೇ ನಮಃ. ಇದು ಸಾಮಾನ್ಯ ಭಕ್ತರು ಭಕ್ತಿಯಿಂದ ಜಪಿಸುವಂತಹ ಸರಳವಾದ ಮಂತ್ರ. ಮಹಾವಾರಾಹಿಯು ನಮಗೆ ಹೇಳುವ ಜೀವನದ ಪಾಠ, ಧರ್ಮದ ಮಾರ್ಗದಲ್ಲಿ ಸ್ಥಿರವಾಗಿ ನಡೆಯುವವನಿಗೆ ನಾನು ಕವಚವಾಗಿರುತ್ತೇನೆ ಎಂದು. ಅವಳ ವರಾಹ ಮುಖವು ಅಜ್ಞಾನವನ್ನು ಬೇರು ಸಮೇತ ಕಿತ್ತು ಹಾಕುವ ಶಕ್ತಿಯನ್ನ ಸೂಚಿಸುತ್ತೆ. ಅವಳ ದಂಡವು ಜೀವನದಲ್ಲಿ ಶಿಸ್ತು ಮತ್ತು ಧರ್ಮದ ಅಗತ್ಯವನ್ನ ನೆನಪಿಸುತ್ತೆ. ಭಕ್ತಿಯೊಂದಿಗೆ ಅವಳನ್ನು ಸ್ಮರಿಸುವವರು ಭಯಕ್ಕಿಂತ ಧೈರ್ಯ, ಅಸ್ಥಿರತೆಗಿಂತ ಸ್ಥಿರತೆ ಮತ್ತು ನಿರಾಶೆಗಿಂತ ವಿಶ್ವಾಸವನ್ನ ಬೆಳೆಸಿಕೊಳ್ಳುವಂತೆ ಅವಳ ಉಪಾಸನೆ ಪ್ರೇರೇಪಿಸುತ್ತೆ. ಓಂ ಶ್ರೀ ಮಹಾವಾರಾಹ್ಯೇ ನಮಃ. ಶ್ರೀ ಜಗದಂಬಾರ್ಪಣಮಸ್ತು.